ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಮ್ ಡಿ ವ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಹಾಗೆ ಯಾರೆಲ್ಲ ನನ್ನ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇದು ಬಂದ್ಬಿಟ್ಟು ಟ್ಯೂಸ್ಡೇ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆನೇ ಇಲ್ಲಿ ಮೂರು ಮತ್ತಿದ್ರು ರೆಡಿ ಆಗಿಬಿಟ್ಟು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ. ನಂತರ ನಾನಿಲ್ಲಿ ಬ್ರೇಕ್ಫಾಸ್ಟ್ದು ಆಗಲಿ ಯಾವುದೇ ಒಂದು ರೆಸಿಪಿನ ನಾನು ವಿಡಿಯೋ ಮಾಡಲಿಲ್ಲ, ಯಾಕಂದರೆ ಮೊಬೈಲ್ನ ಚಾರ್ಜಿಂಗ್ ಹಾಕಿಟ್ಬಿಟ್ಟಿದ್ದೆ. ಈ ನಡುವೆ ಸ್ವಲ್ಪ ಟಯರ್ಡ್ನೆಸ್ಸು, ಹಾಗೆ ಒಂದು ಸ್ವಲ್ಪ ಹುಷಾರಿಲ್ಲ. ಅದಕ್ಕೋಸ್ಕರ ನಾನು ಬೆಳಗ್ಗೆನೂ ಸ್ವಲ್ಪ ಲೇಟಾಗಿ ಅಂದರೆ 6:30 ಹಂಗೆ ಎದ್ದೇಳ್ತಾ ಇದ್ದೀನಿ. ಆಗ್ತಾಯಿಲ್ಲ, ಅದಕ್ಕೋಸ್ಕರ ವಿಡಿಯೋ ಶೂಟ್ ಮಾಡೋಕ್ಕೂ ಸಹ ಆಗ್ತಾಯಿಲ್ಲ. ನಂತರ ನಾನಿವತ್ತು ಸ್ಕೂಲಿಂದ ಬೇಗನೆ ಕೇಳ್ಕೊಂಬಂದೆ. ಯಾಕಂದರೆ ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗಬೇಕಾಗಿತ್ತು. ಇದರ ಒಂದು ಡೀಟೇಲ್ಸ್ನ ನಾನು ಮುಂದಿನ ವೀಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ. ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ. ನಾವೊಂದು ಜಯನಗರಲ್ಲಿರುವಂಥ ಮಣಿಪಾಲ್ ಹಾಸ್ಪಿಟಲ್ಗೆ ಹೋಗ್ತಾ ಇರೋದು. ಒಂದು 9-10 ಇಯರ್ಸಿಂದ ನಾವು ಅಲ್ಲೇ ತೋರಿಸ್ತಾ ಇರೋದು. ನೋಡ್ಬೋದು, ಇದೇ ಹಾಸ್ಪಿಟಲ್ಲು ತುಂಬಾ ಚೆನ್ನಾಗಿ ನೋಡ್ತಾರೆ ಡಾಕ್ಟರ್ಸ್ ಎಲ್ಲನೂ. ಮತ್ತು ಮೋರು ಮತ್ತು ಧ್ರುವ್ ಸಹ ಹುಟ್ಟಿದ್ದು ಇದೇ ಹಾಸ್ಪಿಟ್ಲಲ್ಲಿ. ಗೈನಕಾಲಜಿಸ್ಟು ನನಗೆ ನೋಡೋವಂಥವ್ರು. ಮತ್ತು ಮೋರುಗೆ ಮತ್ತು ಧ್ರುವ್ಗೆ ಪೀಡಿಯಾಟ್ರಿಷಿಯನ್ನು ಡಾಕ್ಟರ್ ಸಮೀರಾ ರೆಡ್ಡಿ ಅಂತ. ತುಂಬಾ ಒಳ್ಳೆಯವರು. ನಿಜವಾಗ್ಲೂ ಎಷ್ಟು ಚೆನ್ನಾಗಿ ನೋಡ್ತಾರೆ ಅಂದರೆ ಮೆಡಿಸಿನ್ಸು ಜಾಸ್ತಿ ಕೊಡೋದೇ ಇಲ್ಲ. ಮತ್ತು ತುಂಬಾ ಪ್ರತಿಯೊಂದು ಅಷ್ಟೇ ಡಿಟೇಲಾಗಿ ನಮಗೆ ಹೇಳ್ತಾರೆ. ಡಾಕ್ಟರ್ಸ್ ಅಂತೂ ತುಂಬಾ ಫ್ರೆಂಡ್ಲಿ ಇದ್ದಾರೆ. ಏನೇ ಡೌಟ್ ಕೇಳಿದ್ರು ಸಹ ಬೇಜಾರು ಮಾಡ್ಕೊಳ್ದಿರ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ನಂತರ ಸರಿ ಡಾಕ್ಟರ್ ನೋಡೋಣ ಅಂತ ಹೇಳಿದ್ವಲ್ಲ, ಬಟ್ ಡಾಕ್ಟ್ರೇ ಇರಲಿಲ್ಲ ಅಲ್ಲಿ. ಯಾಕಂದರೆ ಅವ್ರು ಬರೋಲ್ಲ ಲಾಸ್ಟ್ ಮಿನಿಟಲ್ಲಿ ಅಂತ ಹೇಳಿಬಿಟ್ರು. ತುಂಬಾ ಬೇಜಾರಾಗೋಯ್ತು. ಯಾಕಂದರೆ ಸ್ಕೂಲಿಂದ ನಾನು ಪರ್ಮಿಷನ್ ಬೇರೆ ತೊಗೊಂಡು ಬಂದಿದ್ದೆ ಅಲ್ವಾ, ಮತ್ತೆ ಬರಬೇಕಲ್ಲ, ಇನ್ನೊಂದು ಸರಿ ಪರ್ಮಿಷನ್ ಕೇಳೋದು ಅಂತಲೇ ಬೇಜಾರಾಗ್ತಾಯಿತ್ತು. ಅದಕ್ಕೋಸ್ಕರ ನಂತರ ಇಲ್ಲಿ ಬಂದ್ಬಿಟ್ಟು ನಾನು ಸ್ಕೂಲಲ್ಲಿ ಹಾಗೆ ಒಂದು ಫ್ಯಾಮಿಲಿ ಫೋಟೋ ಕೊಡಬೇಕಾಯಿತು. ಅದಕ್ಕೋಸ್ಕರ ಫೋಟೋನ ಎಡಿಟ್ ಮಾಡಿಸ್ತಾ ಇದ್ದೆ ಸ್ಟುಡಿಯೋದಲ್ಲಿ. ನಂತರ ಸ್ಟುಡಿಯೋ ಎದುರುಗನೆ ಒಂದು ಸಲೂನ್ ಇತ್ತು, ಆರೆಂಜ್ ಅಂತ. ತುಂಬಾ ಚೆನ್ನಾಗಿದೆ ಸಲೂನು. ನಾವೆಲ್ಲರೂ ಸಹ ಇದೇ ಸಲೂನಲ್ಲಿ ಹೇರ್ ಕಟ್ಟೆಲ್ಲ ಮಾಡಿಸೋ ಅಂಥದ್ದು. ಇಲ್ಲಿ ನೋಡ್ಬೋದು, ಮೂರು ಕಟಿಂಗ್ ಮಾಡಿಸ್ತಾ ಇದ್ದಾನೆ. ಧ್ರುವ್ ಬಂದ್ಬಿಟ್ಟು ಸಂಡೇನೇ ಮಾಡಿಸಿದ್ದ, ಬಟ್ ಮೂರು ಅಕ್ಕ ಮನೇಲಿ ಇದ್ವಲ್ಲ ನಾವೆಲ್ಲನೂ, ಅದಕ್ಕೋಸ್ಕರ ಆಗಲಿಲ್ಲ. ಬಟ್ ನೋಡ್ಬೋದು ಇಲ್ಲಿ ನಮ್ಮ ಚಿಕ್ಕವನು ಅಣ್ಣಂಗೆ ಮಾಡಿಸ್ತಾ ಇದ್ದಾನೆ, ನನಗೂ ಮಾಡಿಸು ಅಂತ ಹಠ ಮಾಡ್ತಾ ಇದ್ದಾನೆ. ಫಸ್ಟೆಲ್ಲ ಮೂರು ತುಂಬಾ ಅಳ್ತಾ ಇದ್ದ ಕಟಿಂಗ್ ಎಲ್ಲ ಮಾಡಿಸ್ಬೇಕು ಅಂದರೆ. ಬಟ್ ಇವಾಗಂತೂ ನೋಡ್ಬೋದು ನೀವು, ಎಷ್ಟು ಆರಾಮಾಗಿ ಕೂತ್ಕೊಂಡು ಮಾಡಿಸ್ಕೊತಾ ಇದ್ದಾನೆ ಅಂದರೆ ಒಂಥರ ಪ್ಯಾಂಪರಿಂಗ್ ಮಾಡ್ತಾ ಇದ್ರೆ ಅವ್ನು ಖುಷಿ. ತುಂಬಾ ಎಂಜಾಯ್ ಮಾಡ್ತಾನೆ ಇವನು ಇವಾಗೆಲ್ಲನೂ. ಸ್ಟೈಲ್ ಮಾಡೋದಾಗಲಿ, ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂತ ಹೇಳೋದು. ತುಂಬಾ ಚೇಂಜ್ ಆಗ್ಬಿಟ್ಟಿದ್ದಾನೆ ನಮ್ಮವರು ಅಂತೂ. ನಂತರ ಎಲ್ಲ ಮುಗಿಸ್ಕೊಂಡು ಕಟಿಂಗ್ ಎಲ್ಲ ಮಾಡಿಸ್ಕೊಂಡು ನಾವು ಹೊರಡುವಾಗ ನೋಡ್ಬೋದು, ಇಲ್ಲಿ ಒಂದು ಸಲೂನ್ ಹೊರಗಡೆ ಬುದ್ಧದು ಈ ಥರ ವಾಟರ್ ಫೌಂಟೇನ್ ಥರ ಇಟ್ಟಿದ್ದಾರೆ ಚಿಕ್ಕದಾಗಿ. ತುಂಬಾ ಚೆನ್ನಾಗಿತ್ತು. ಅಲ್ಲಿಬ್ಬರು ಆಟ ಆಡ್ತಾಯಿದ್ರು. ನಂತರ ನಾವು ಮನೆಗೆ ಹೊರಡೋಣ ಅಂತ ಹೋಗ್ತಾ ಇದ್ರೆ ಮತ್ತೆ ನಮ್ಮೂರು ಸ್ಟಾರ್ಟ್ ಆಯಿತು. ಅಮ್ಮ ನಂಗೆ ಪಿಜ್ಜಾ ಬೇಕು ಅಂತ ಹಠ ಮಾಡ್ದ. ಸರಿ ಅಂತ ಹೇಳಿಬಿಟ್ಟು ಮೊನ್ನೆಯೇ ಅವನಿಗೆ ಪಿಜ್ಜಾ ತಿಂದ್ಬಿಟ್ಟು ಹೊಟ್ಟೆ ನೋವು ಬಂದಿದೆ ಅಂತ ಹೇಳಿದ್ರೆ, ಇಲ್ಲಮ್ಮ ಇವಾಗಿಲ್ಲ ಪ್ಲೀಸ್, ತುಂಬ ದಿನ ಆಯಿತು, ಕೊಡಿಸು ಅಂತ ಕೇಳ್ದ. ಸರಿ ಅಂತ ಪಿಜ್ಜಾ ಅಂಗಡಿಗೆ ಬಂದು ಇಲ್ಲಿ ಪಿಜ್ಜಾನ ತೊಗೋತಾ ಇದ್ದೀವಿ. ಬಟ್ ನಮ್ಮ ಚಿಕ್ಕವನು ನನಗೆ ಪಿಜ್ಜಾ ಬೇಡ, ನನಗೆ ಚಿಕನ್ ಬೇಕು ಅಂತ ಅವನು ಹಠ ಅಂಬಿಡ್ದ. ಸರಿ ಅಂತ ಅವನಿಗೆ ಚಿಕನ್ ತೊಗೊಂಬರೋಕ್ಕೆ ಹೊರಗಡೆ ಕರ್ಕೊಂಡು ಪಿಜ್ಜಾನ ತೊಗೊಂಡು ಮನೆಗೆ ಹೋಗೋದಕ್ಕೆ ಕಾಯ್ತಾ ಇದ್ವಿ. ಏನಾಯ್ತು ನಮ್ಮ ಚಿಕ್ಕವನಿಗೆ ಏನು ಡೈಲಾಗ್ ಹೊಡಿತಾ ಇದ್ದಾನೆ ಅಂತ. ನಂದು ಕಾಲು ಅಮ್ಮ 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 ನಿಮ್ಮತ್ತು ಅದು ಅದಲ್ಲ ನೋಡ್ಬೋದು ಹೇಗೆ ಕೇಳ್ಕೊತಾ ಇದ್ದಾನೆ ಅಂತ ಹೇಳಿ. ನೋಡಿದ್ರಲ್ಲ ನಮ್ಮ ಚಿಕ್ಕವನು ಹೇಗೆ ಮುದ್ದಾಗಿ ಕೇಳ್ಕೊತಾ ಇದ್ದ ಅಂತ ಹೇಳ್ಬಿಟ್ಟು. ಸರಿ ಅಂತ ಅವನಿಗೂ ಒಂದು ಸ್ವಲ್ಪ ಹೊತ್ತು ಆಡಿಸ್ಕೊಂಡು ನಂತರ ಅವ್ರದ್ದೆಲ್ಲ ಹೋಮ್ವರ್ಕ್ ಎಲ್ಲ ಮಾಡಿಸ್ದೆ. ಹೋಮ್ವರ್ಕ್ ಮಾಡಿಸೋದಕ್ಕೆ ನನಗೊಂದು 2 hours ಬೇಕಾಗುತ್ತೆ ಇಬ್ಬರದೂ. ಮಾಡಿಸಿ ನಂತರ ಕಿಚನ್ಗೆ ಬಂದೆ ಕ್ಲೀನ್ ಮಾಡೋಣ ಅಂತ. ನಾನೀಗ ತೋರಿಸಿದ್ನಲ್ವ ಈ ಒಂದು ಸ್ಕ್ರಬ್ಬರ್ನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ತುಂಬಾ ಚೆನ್ನಾಗಿದೆ ಈ ಒಂದು ಡಿಶ್ ವಾಶ್ ಕ್ಲಾತು. ನೀವು ಸಹ ಒಮ್ಮೆ ಟ್ರೈ ಮಾಡಿ, ತುಂಬಾ ಉಪಯೋಗ ಆಗುತ್ತೆ ಅಡುಗೆ ಮನೆಗಂತೂ ಇದರಿಂದ. ಇಲ್ಲಿಗೆ ಈ ಒಂದು ವ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.